ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನಿವಾಗ ಹುಳ್ಳಿಕಾಳು ಹುಳಿ ಮಾಡೋಣ ಅಂತ. ಗಂಟ್ಲು ನೋವಿದೆ, ಇನ್ನು ಗಂಟ್ಲು ಪೂರ್ತಿ ವಾಸಿಯಾಗಿಲ್ಲ. ನೀವು ನೋಡ್ತಾ ಇರ್ಬೋದು, ವಾಯ್ಸ್ ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ. ಇಲ್ಲಿ ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ಬದನೆಕಾಯಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ. ಹುರುಳಿಕಾಳನ್ನ ಒಂದು ಲೋಟ ಅಷ್ಟು ಹುರುಳಿಕಾಳು ತೊಗೊಂಡು ಹುರಿದು ಇಟ್ಕೊಂಡಿದ್ದೀನಿ. ಇದಕ್ಕೆ ಬರೀ ಈರುಳ್ಳಿ, ಟೊಮೊಟೊ, ಕಾಯಿ ತುರಿ ಮಾತ್ರ ಸೇರಿಸಿ ಕೂಡ ಹುರುಳಿಕಾಳು ಹುಳಿ ಮಾಡ್ತಾರೆ. ನಾನು ಆ ಥರ ಮಾಡಲಿಲ್ಲ, ಆಲೂಗೆಡ್ಡೆ ಬದನೆಕಾಯಿ ಸೇರಿಸಿದ್ದೀನಿ. ಕಾರಣ ಏನು ಅಂದರೆ, ನಾವು ಸಾಂಬಾರಲ್ಲಿ ಮುದ್ದೆ ತಿಂದರೆ ನಂಚ್ಕೊಳ್ಳೋಕ್ಕೆ ಬೇಕಿರುತ್ತೆ. ಅದರಲ್ಲೂ ಹುರುಳಿಕಾಳು, ಬದನೆಕಾಯಿ, ಆಲೂಗೆಡ್ಡೆ ಹಾಕ್ತಾರೆ, ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಸ್ಟವ್ ಮೇಲೆ 2 ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೆ. ಇವಾಗ 3 ಟೇಬಲ್ ಸ್ಪೂನು ಬೇಳೆ ಸಾಂಬಾರು ಪುಡಿ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ, ಆಲೂಗೆಡ್ಡೆ ಸೇರಿಸ್ಕೊಂಡಿದ್ದೀನಿ. ಡೈಲಿ ನೀರಲ್ಲಿ ನಿಂತ್ಕೊಳ್ಳೋದ್ರಿಂದ, ಮನೆ ಕ್ಲೀನ್ ಮಾಡ್ತಾ ಇದ್ದೀವಲ್ಲ, ನೀರಲ್ಲಿರೋದ್ರಿಂದ ನನಗೆ ಇವಾಗ ಥರ ಗಂಟ್ಲು ನೋವೆಲ್ಲ ಬರ್ತಾಯಿದೆ, ಶೀತ ಥರ ಆಗ್ತಿದೆ. ಹಂಗಾಗಿ ಊರಿನಲ್ಲಿ ಮಡಿಕೆ ಹಬ್ಬ ಇದೆ. ಯಾವ ಥರ ನಾವು ನಮ್ಮ ಮನೆ ಕಡೆ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು, ಹುರುಳಿಕಾಳನ್ನ ಹುರಿದಾದ್ಮೇಲೆ ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಸೇರಿಸ್ಕೊಂಡೆ. ಮಿನಿಮಮ್ ಇದು ಬೇಗ ಆಗೋಗ್ಬಿಡುತ್ತೆ ಸಾಂಬಾರು. ಇವಾಗ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನೇ ಬೇಯಕ್ಕೆ ಬಿಟ್ಟರೆ ಮಿನಿಮಮ್ 10ರಿಂದ 15 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಸೇರಿಸಂಗಿಲ್ಲ. ಇದಕ್ಕೆ ಎಣ್ಣೆ ಕಾದ ತಕ್ಷಣ ಈರುಳ್ಳಿ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಸೇರಿಸ್ಕೋಬೇಕು. ಟೊಮೊಟೊ ಸ್ವಲ್ಪ ಬಾಡಿದ್ಮೇಲೆ ಚೆನ್ನಾಗಿ ಟೊಮೊಟೊನ ಬಾಡಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಬೇಗ ಬಾಡ್ಕೊಂಬಿಡುತ್ತೆ. ಈಗ ಟೊಮೊಟೊ ಕೂಡ ಬಾಡಿಕೊಂಡಿದೆ. ಇವಾಗ ನಾನಿಲ್ಲ ಟೊಮೊಟೊ ಬೆಂದ್ಕೊಳ್ಳೋ ಅಷ್ಟರಲ್ಲಿ ನಾನು ಸಾಂಬಾರಿಗೆ ತೆಂಗಿನಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹುಳಿನ ಕೂಡ ಸೇರಿಸ್ಕೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ, ಈರುಳ್ಳಿ, ಅದನ್ನು ಸೇರಿಸಿ ಹುಣಸೆ ಹುಳಿ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಬಿಸಿ ಬಿಸಿ ಹುರುಳಿಕಾಳು ಹುಳಿ ಚೆನ್ನಾಗಿ ರೆಡಿಯಾಗಿರುತ್ತೆ. ನೀವು ಇದನ್ನ ಅನ್ನದ ಜೊತೆ ಮತ್ತು ಮುದ್ದೆ ಹೇಗೆ ಬೇಕಾದರೂ ತಿನ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿಕೊಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಇವಾಗ ಹುಳಿ ಬಿಟ್ಟಾಗಿದೆ, ಸಾಂಬಾರು ರೆಡಿಯಾಗಿದೆ. ಹಬ್ಬದ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರಿಂದ ಹೆಚ್ಚು ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಮತ್ತೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬಿಸಿ ಬಿಸಿ ಹುರುಳಿಕಾಳು ಸಾರು ಸೂಪರಾಗಿರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು.